ಟೈಮ್ ಕೊಟ್ಟರೆ ಸಂಜೆ ಕೂಡ ಹೋಗಿ ಭೇಟಿ ಮಾಡೋಣ. ಸೊ ಇಲ್ಲ ನಾಳೆ ಟೈಮ್ ತಗೊಳ್ತೀನಿ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಮಿನಿಸ್ಟ್ರು, ಥರ್ಡ್ ಸ್ಟೇಜ್ 19ಕ್ಕೆ ಮುಖ್ಯಮಂತ್ರಿಗಳು. ತಾವೆಲ್ಲ ಕೂಡ ಅವತ್ತಿನ ದಿವಸ ಹಾಸನ, ಮಂಡ್ಯ, ಮೈಸೂರು, ರಾಮನಗರ ಆ ಭಾಗದ ಹೆಚ್ಚಿನ ಸಂಖ್ಯೆಯಲ್ಲಿ ಅಡ್ರೆಸ್ ಗೊತ್ತಾಗುತ್ತೆ. ಮಾನಸ ಗಂಗೋತ್ರಿ ಸಭಾಂಗಣ, ಸೆನೆಟ್ ಸಭಾಂಗಣ, ದೊಡ್ಡ ಸಭಾಂಗಣ, 2500 ಸೀಟಿಂಗ್ ಕೆಪಾಸಿಟಿ. ಸ್ವಲ್ಪ ಪ್ರತಿಭಾ ಪುರಸ್ಕಾರ ಪ್ರೋಗ್ರಾಮ್ ಎಲ್ಲ ಇದೆ. CM ಸಾಹೇಬರು ಬರ್ತಾ ಇದ್ದಾರೆ. ತಾವೆಲ್ಲ ಕೂಡ ಅವತ್ತು ಬರ್ತೀರಲ್ಲ, ತಮ್ಮ ಜೊತೆ ಕರ್ಕೊಂಡ್ ಬರ್ತೀರಲ್ಲ. ಇಲ್ಲ 19 ಆದ್ಮೇಲೆ 20ನೇ ತಾರೀಕು ಮೀಟಿಂಗ್ ಕರೀತೀರಾ, ಅಧಿಕಾರಿಗಳು ನಮ್ಮನ್ನು ಕರೀರಿ ಸರ್, ಅಲ್ಲೇ ಸೆಟ್ಲ್ ಮಾಡೋಣ ಒಂದು ಹಾಫ್ ಅನ್ ಅವರ್. ಓಕೆ ಆಗ್ಬೋದಾ? ಇಷ್ಟು ಮಾಡೋಣ. ಇಷ್ಟು ಕ್ಲೀನ್ ಶಿಫ್ಟ್ C&R ಬಗ್ಗೆ ಅವತ್ತೊಂದು ಎಂಟು ಮಾಡೋಣ. ಆಗ್ಬೋದಾ? ಇಷ್ಟು ನಾನು ಮಾಡಿಸ್ಕೊಡ್ತೀನಿ. ಸೊ ನೀವೆಲ್ಲ ಅವತ್ತಿನ ದಿವಸ ಬನ್ನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಕ್ಯಾಬಿಂಗ್ ಬರಲ್ಲಪ್ಪ 87 ಲಕ್ಷರು ಯಾಕೆ ಬರಲ್ಲ ಹೇಳ್ರಿ? ಸಮಸ್ಯೆ ಬಗೆಹರಿದೋಗ್ಬಿಡುತ್ತೆ ಫೋನಲ್ಲಿ. ಸೊ ನಾವು ಬರಕ್ ಬಿಟ್ಕೊಳ್ಳಲ್ಲ. ಇವತ್ತು ಇಲ್ಲಿ ಬರೋ ಲೆವೆಲ್ಗೆ ತಂದಿಟ್ಟಿದ್ದಾರೆ. ಇನ್ನು ಮುಂದೆ ಆ ಕೆಲಸ ಆಗಬಾರ್ದು. ಒಂದೊಂದು ಕ್ಷಣನೂ ಕೂಡ ಸೂಕ್ಷ್ಮವಾಗಿ ಹೆಜ್ಜೆಗಳು ನೀಡಿ ನಿಮ್ಮ ಶಿಕ್ಷಕ ಸಮುದಾಯಕ್ಕೆ ಒಳ್ಳೇದಾಗ್ಲಿ ಅಷ್ಟೇ ನನ್ನ ಆಶಯ. ನಿಮ್ ಜೊತೆ ರಾಜ್ಯ ಸರ್ಕಾರಿ ನೌಕರ ಸಂಘ ಷಡಾಕ್ಷರಿ ಅವರು, ಗಿರಿಗೌಡರು ನಿಮ್ ಜೊತೆ ಪ್ರಾಮಾಣಿಕವಾಗಿದ್ದಾರೆ ಅಷ್ಟೇ. ಇಷ್ಟು ಹೇಳ್ತೇನೆ. ಎಲ್ರಿಗೂ ಕೂಡ ಧನ್ಯವಾದಗಳು. ಸಭೆಯನ್ನು ಮುಂದುವರಿಸಿ ತಮ್ಗೆಲ್ಲ ಒಳ್ಳೇದಾಗ್ಲಿ. ಸೊ ನಾನು ಒಂದು ಮೀಟಿಂಗ್ ಮುಗಿಸ್ಕೊಂಡು ಬರ್ತೇನೆ. ಇವರೊಂದು 5-6 ಜನ ನನ್ನ ಜೊತೆ ಇರಲಿ. ಮೇಡಮ್ ಟೈಮ್ ಕೊಟ್ಟರೆ ಸಂಜೆ ಕೂಡ ಹೋಗಿ ಭೇಟಿ ಮಾಡೋಣ. ಸೊ ಇಲ್ಲ ನಾಳೆ ಟೈಮ್ ತಗೊಳ್ತೀನಿ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಮಿನಿಸ್ಟ್ರು, ಥರ್ಡ್ ಸ್ಟೇಜ್ 19ಕ್ಕೆ ಮುಖ್ಯಮಂತ್ರಿಗಳು. ತಾವೆಲ್ಲ ಕೂಡ ಅವತ್ತಿನ ದಿವಸ ಹಾಸನ, ಮಂಡ್ಯ, ಮೈಸೂರು, ರಾಮನಗರ ಆ ಭಾಗದ ಹೆಚ್ಚಿನ ಸಂಖ್ಯೆಯಲ್ಲಿ ಅಡ್ರೆಸ್ ಗೊತ್ತಾಗುತ್ತೆ. ಮಾನಸ ಗಂಗೋತ್ರಿ ಸಭಾಂಗಣ, ಸೆನೆಟ್ ಸಭಾಂಗಣ, ದೊಡ್ಡ ಸಭಾಂಗಣ, 2500 ಸೀಟಿಂಗ್ ಕೆಪಾಸಿಟಿ. ಸ್ವಲ್ಪ ಪ್ರತಿಭಾ ಪುರಸ್ಕಾರ ಪ್ರೋಗ್ರಾಮ್ ಎಲ್ಲ ಇದೆ. CM ಸಾಹೇಬರು ಬರ್ತಾ ಇದ್ದಾರೆ. ತಾವೆಲ್ಲ ಕೂಡ ಅವತ್ತು ಬರ್ತೀರಲ್ಲ, ತಮ್ಮ ಜೊತೆ ಕರ್ಕೊಂಡ್ ಬರ್ತೀರಲ್ಲ, ಬನ್ನಿ. ಯಾಕಂದ್ರೆ ನಾನು ಸುಳ್ಳು ಹೇಳೋದು ಬೇಡ. CM ಅವರು ನೀವು 1 to 1 ಬಗೆಹರಿದು ಬಿಡಿ. ಸೊ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಡಿ ಸರ್. ನನಗೇನು ಅವಶ್ಯಕತೆ, C&R ಮಾಡೋಕ್ಕಾಗಲ್ವಾ? ಆಗಲ್ಲ ಅಂತ ಹೇಳ್ಬಿಡಿ ಸರ್, ನಾವು ಆರಾಮಿರ್ತೀವಿ. ಆಮೇಲೆ ಅವ್ರದ್ದೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ ನನಗೆ ಕೊಡಬೇಕು. ತಮ್ಮನ್ ಶೆಟ್ಟಿ 3 ಸಲ CM ಅವರು ನಮ್ಮ ಸಭೆಯಲ್ಲಿ ಮಾತಾಡಿದ್ದು ಅವ್ರಿಗೆ ತೋರಿಸ್ಬೇಕಲ್ಲ. ಅದು ಹೇಳಿದ್ಮೇಲೂ ಕೂಡ ಸುಳ್ಳಾಗತ್ತೆ ಸರ್. ಒಂದು ಎಂಡ್ ಆಗಬೇಕು ಅಂತ ಹೇಳ್ತೀವಿ. ಇಲ್ಲ 19 ಆದ್ಮೇಲೆ 20ನೇ ತಾರೀಕು ಮೀಟಿಂಗ್ ಕರೀತೀರಾ, ಅಧಿಕಾರಿಗಳು ನಮ್ಮನ್ನು ಕರೀರಿ ಸರ್, ಅಲ್ಲೇ ಸೆಟ್ಲ್ ಮಾಡೋಣ ಒಂದು ಹಾಫ್ ಅನ್ ಅವರ್. ಓಕೆ ಆಗ್ಬೋದಾ? ಇಷ್ಟು ಮಾಡೋಣ. ಇಷ್ಟು ಕ್ಲೀನ್ ಶಿಫ್ಟ್ C&R ಬಗ್ಗೆ ಅವತ್ತೊಂದು ಎಂಟು ಮಾಡೋಣ. ಆಗ್ಬೋದಾ? ಇಷ್ಟು ನಾನು ಮಾಡಿಸ್ಕೊಡ್ತೀನಿ. ಸೊ ನೀವೆಲ್ಲ ಅವತ್ತಿನ ದಿವಸ ಬನ್ನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಸ್ಕೂಲ್ ಟೀಚರ್ಸ್ ಎಷ್ಟು ಒಂದು ವರ್ಷಕ್ಕೆ 5 ಸಂಬಳ ಯಾಕೆ ಮಾಡಲಿಲ್ಲ ನೀವು? ಒಂದು ಮನವಿ ಸಹಿತ ಕೊಡ್ಲಿಲ್ಲ ರೀ ಅವರು. ಮತ್ತೆ ಅಧ್ಯಕ್ಷ ನಿಮ್ಗೆ 200 ರೂಪಾಯಿ ಕೊಡ್ತೀವಿ, ಮತ್ತೆ ಅವ್ರಿಗೆ ಕೊಡ್ತೀರಾ? ಅವ್ರಿಗೆ ಕೊಡೋದು ನಿಲ್ಲಿಸಿ. ಮುಂದೆ ಚರ್ಚೆ ಹೆಂಗಿರುತ್ತೆ ಅಂತ ಆಮೇಲೆ ಹೇಳ್ತೀನಿ. ನಿಮ್ಗೆ ನಿಲ್ಲಿಸ್ಬೇಕು ನೀವು. ನನಗೆ ಸಂಘಟನೆ ಬಗ್ಗೆ ನನ್ನ ವಿರೋಧಗಳಿಲ್ಲ, ನಿಲ್ಲಿಸಿ ಅಂತ ಹೇಳ್ತಿಲ್ಲ. ಕೆಲಸ ಮಾಡಿಸ್ಬೇಕು, ಮಾಡಲಿಲ್ಲ ಅಂದ್ರೆ ನಿಲ್ಲಿಸಿ, ಬನ್ನಿ. ಆಮೇಲೆ ಚರ್ಚೆಗಳು ಪ್ರಾರಂಭ ಆಗಲಿ. ಯಾವ್ದಾದ್ರೂ ಹೇಳ್ಕೊಳ್ಳುವಂತ ಕೆಲಸಗಳು, ಒಂದು ಕೆಲಸ, ಒಂದು ಹೆಮ್ಮೆಯಿಂದ ಇಂಥ ಆದೇಶ ಈ 1,20,000 ಜನ ನೌಕರಿಗೆ ಅನುಕೂಲ ಆಗಿದೆ, ಸಂಬಳ ಕೊಡೋದು, ಅಲಾಟ್ಮೆಂಟ್ ರಿಲೀಸ್ ಮಾಡೋದು. ಸ್ವಾಮಿ 1 ವಾರ ಆದ್ಮೇಲೆ 2 ವಾರಕ್ಕೆ ಮಾಡ್ಲೇಬೇಕು. ಅದೆಲ್ಲ ದೊಡ್ಡ ಕೆಲಸ ಅಲ್ಲ, ರೋಟೀನ್ ವರ್ಕ್ ಅದು. ಸ್ವಾಮಿ ನಿಮ್ ಟೀಚರ್ಸ್ಗೆ ಸಂಬಳ 4 ತಿಂಗಳು ಬಿಟ್ಟು ಆಗ್ತಾ ಇತ್ತು. ನಾನು ಅಧ್ಯಕ್ಷ ಆಗೋದಕ್ಕಿಂತ ಮುಂಚೆ 2018 ವರೆಗೆ ನೆನ್ಪಿಟ್ಕೊಳ್ಬೇಕು ನೀವು. ಅಲ್ಲಲ್ಲ, ಇವತ್ತು ಮ್ಯಾಕ್ಸಿಮಮ್ 1-2% ವ್ಯತ್ಯಾಸ ಇರಬಹುದು. ಪ್ರತಿ ತಿಂಗಳು ಮುಗಿದ ಮೇಲೆ ಇಮಿಡಿಯೇಟ್ ಸ್ಯಾಲರಿ ಆಗುವಂತ ಸಿಸ್ಟಮ್ ಅನ್ನ, ಆದೇಶವನ್ನ ರಾಜ್ಯದ ಎಲ್ಲ ಇಲಾಖೆ ಜಾರಿಗೆ ತಗೊಂಡ್ಬಂದಿದ್ದು ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘ. ಯಾವುದೇ ಸ್ಕೀಮ್ ಇರಲಿ, ಎಲ್ಲಿದೆ ಸ್ವಾಮಿ? ಯಾಕೆ ಮಾಡಲಿಲ್ಲ ನೀವು? ಯಾವುದೂ ಇಲ್ಲ. ಪ್ರಶ್ನೆ ಹಾಕಿ ಮಾತನ್ನು ಹೇಳ್ತೇನೆ ಅಂದ್ರೆ, ನೀವು ಹೆಂಗೆ ಅಂತ ಹೇಳಿದ್ರೆ, ನೀವು ಒಂದ್ ರೀತಿಯಾಗಿ ಅವಕಾಶ ಅಷ್ಟೇ ಸಾಕಪ್ಪ, ಮುಂದಿನ ತಗೊಂಡು ನಮ್ಗೇನು. ಬೇರೆ ಜುಲೈ ಎಲ್ಲ ಐತಿ ತಿಂಗಳು, ಹೋದ ತಿಂಗಳೆಲ್ಲ ಮೆಂಬರ್ಶಿಪ್ ಕಟ್ಟಿ ಎಲ್ಲ ಆರಾಮ್ ಬಂದು ಕೂತಿದ್ರಿ ಇಲ್ಲಿ. ವೋಟಿಂಗ್ ಪವರ್ ಹಾಕ್ಬೇಕು ನಿಮ್ಗೆ, ಸಾಕು. ಸರ್ಕಾರಿ ನೌಕರ ಸಂಘ ಅಲ್ಲ, ಒಳ್ಳೆ ವ್ಯಕ್ತಿ ನಿಮ್ಮನ್ನ ಪ್ರತಿನಿಧಿಸುವನ್ನ ಆಯ್ಕೆ ಮಾಡಿ. ರಾಜ್ಯದಲ್ಲಿರ್ಲಿ, ಜಿಲ್ಲೆಯಲ್ಲಿರ್ಲಿ, ತಾಲೂಕಲ್ಲಿರ್ಲಿ, ಅವ್ರಿಗೇನಾಗುತ್ತೆ, ನಿಮ್ ದುಡ್ಡುಗಳ ಬೆಲೆಗಳು ಗೊತ್ತಿಲ್ಲ. ಎಷ್ಟು ಕಾರ್ಯಕ್ರಮ ಮಾಡಿದ್ದಾರೆ, ಎಷ್ಟು ಸಂಘಟನೆ ಬಗ್ಗೆ ಬದ್ಧತೆ ತೋರಿಸಿದ್ದಾರೆ, ಎಷ್ಟು ಹೋರಾಟಗಳನ್ನ ಮಾಡಿದ್ದಾರೆ, ಎಷ್ಟು ಕಾರ್ಯಾಗಾರ ಸಮ್ಮೇಳನ ಮಾಡಿದ್ದಾರೆ. ಜ್ಞಾನಜ್ಯೋತಿ ಸಭಾಂಗಣದಲ್ಲಿ 1200 ಸೀಟಲ್ಲಿ ರಾಜ್ಯ ಸಮ್ಮೇಳನ ಮಾಡ್ತಾರೆ ಅವರು.
ನಾವು ಬರೀ ಸಣ್ಣ ಒಂದು ಜಿಲ್ಲೆ ಪ್ರತಿಭಾ ಪುರಸ್ಕಾರಕ್ಕೆ ಆ ಜಾಗ ಸಾಕಾಗಲ್ಲ ನಮಗೆ ನಾವು ಸಮ್ಮೇಳನ ಮಾಡಿದ್ರೆ 2.5 ಲಕ್ಷ ಜನ ಸೇರ್ ಮಾಡ್ತೇವೆ. ಯಾರು ದುಡ್ಡು? ನಿಮ್ ದುಡ್ಡು, ನಮ್ ದುಡ್ಡಲ್ಲ. ಇವ್ರೇನ್ ಮಾಡ್ತಾ ಇದ್ದಾರೆ? ಲೆಕ್ಕ ಕೇಳೋರು ಯಾರು? ಒಬ್ಬೊಬ್ರದ್ದು 200 ರೂಪಾಯಿ ಸೇರಿದ್ರೆ ವರ್ಷಕ್ಕೆ ಎಷ್ಟಾಗತ್ತೆ? 2.5-3 ಕೋಟಿ ಹಣ ಬರ್ತದೆ. ಏನ್ ಮಾಡ್ತಾರೆ? ಡ್ಯಾಶ್ 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 ಅಲ್ಲ, ನೀವು ಕೇಳಲ್ಲ. ನೀವು ಹಣವನ್ನು ನಿಮ್ ದುಡ್ಡಲ್ಲಿ ಮಾಡೋದಕ್ಕೆ ಅವಕಾಶವನ್ನ ನೀವು ಕೊಡ್ತೀರಾ ಅಂತ ಹೇಳಿದ್ರೆ ನಿಮ್ ಜವಾಬ್ದಾರಿಗಳೇನು? ಪ್ರಶ್ನೆ ಮಾಡ್ಬೇಕ್ರಿ. ನೀವು 200 ರೂಪಾಯಿ ನನಗೆ ಕೊಡ್ತೀರಾ? ಮಾಡಿ, ಪ್ರಶ್ನೆ ಮಾಡಿ. ನೀವು ಪ್ರಶ್ನೆ ಮಾಡಿದ್ರೆ ನಾನು ಉತ್ತರ ಕೊಡ್ತೀನಿ. ಕ್ಷಮಿಸೋದು ಒಂದು ಅಪರಾಧ. ತಪ್ಪಿಗೆ ಶಿಕ್ಷೆ ಕೊಡೋದ್ರಿಂದ ಮುಂದೆ ಅವರಿಗೆ ಕ್ಷಮೆ ಇರಬಾರ್ದು, ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಆ ಒಂದು ನಿಲುವನ್ನು ಇಟ್ಕೊಂಡು ನಾವು ಶಿಕ್ಷಕರು ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾವೊಂದು ತಾಲೂಕಿನ ಹಂತದಲ್ಲಿ, ಜಿಲ್ಲಾ ಹಂತದಲ್ಲಿ ಶಕ್ತಿಯನ್ನು ತುಂಬೋಣ. ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಷಡಾಕ್ಷರಿ ಅವರು ಒಂದು ನೇತೃತ್ವವನ್ನು ವಹಿಸಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಆಗ್ರಹವನ್ನು ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು.